ಇದೇ ಶ್ರೀ ಮಾರುತೇಶ್ವರ ದೇವಸ್ಥಾನದ ಗರ್ಭಗುಡಿ. ಗುಡಿಯಿಂದ ಸೀದಾ ಒಳಗಡೆ ಹೋದಂಗೆಲ್ಲ ಶ್ರೀ ಮಾರುತೇಶ್ವರನ ದರ್ಶನ. ಇದು ಗುಡಿ ಒಳಗಡೆದ ಆವರಣ. ಅದೇ ರೀತಿಯಾಗಿ ಶ್ರೀ ಮಾರುತೇಶ್ವರನ ದರ್ಶನವನ್ನು ಪಡೆದು ಎಲ್ಲರೂ ಪುನೀತರಾಗೋಣ. ತದನಂತರ ಇದು ಮಾರುತೇಶ್ವರ ದೇವಸ್ಥಾನದ ಒಳ ಪ್ರಾಂಗಣ ಪ್ರದಕ್ಷಿಣ ದರ್ಶನ ಮಾಡುವುದು ಹಾಗೂ ಈ ಸುತ್ತ ಕಾಂಪೌಂಡ್ ಇರತಕ್ಕದ್ದೆಲ್ಲ ಶ್ರೀ ಮಾರುತೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಇದೇ ರೀತಿಯಾಗಿ ಈ ದರ್ಶನ ಇಲ್ಲಿ ವೈಶಿಷ್ಟ್ಯತೆ ಏನೆಂದರೆ, ಇಲ್ಲಿ ಈ ಮಾರುತೇಶ್ವರನಿಗೆ ಶ್ರದ್ಧೆ ಭಕ್ತಿಯಿಂದ ಯಾರು ನಡೆದುಕೊಳ್ತಾರೆ ಅವರಿಗೆಲ್ಲ ಇಷ್ಟಾರ್ಥ ದೇವೃತ. ಈ ಮಾರುತೇಶ್ವರನ ದರ್ಶನ ಯಾರ್ಯಾರು ಪಡೆದು ಪುನೀತರಾಗ್ತಾರೋ ಅವರು ಬೇಡಿದಂಥವರ ಮತ್ತು ಇಷ್ಟಾರ್ಥವನ್ನು ನೆರವೇರುತ್ತದೆ. ಉದಾಹರಣೆಗೆ ಮದುವೆ ಆಗದಿದ್ದವರಿಗೆ ಮದುವೆ, ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಭಾಗ್ಯ ಎಲ್ಲ ಪ್ರಾಪ್ತಿಯಾಗುತ್ತದೆ. ಇದು ಸುಮಾರು 700 ವರ್ಷಗಳ ಹಿಂದಿನ ದೇವಸ್ಥಾನ. ಈ ವಿಗ್ರಹ ಉದ್ಭವನೂ ಅಲ್ಲ, ಕೆತ್ತಿದೂ ಅಲ್ಲ. ಇದು ಒಂದು ಜಾಗದಿಂದ ಇನ್ನೊಂದು ಜಾಗದಲ್ಲಿ ಸ್ಥಳಾಂತರ ಆಗಬೇಕಾದಾಗ ಇಲ್ಲಿ ಬಂದು ನೆಲೆಸಿ ಶ್ರೀ ವಂದಲಿ ಎಂಬ ಗ್ರಾಮದಲ್ಲಿ ಬಂದು ನೆಲೆಸಿ ನಿಂತಿರುತ್ತಾನೆ. ಈ ರೀತಿಯಾಗಿ ವಾಡಿಕೆ ಇರುತ್ತದೆ. ಈತನ ಪ್ರತಿ ಅಮಾವಾಸ್ಯೆ ದಿವಸ ಈತನ ಹತ್ತಿರ ಸಾವಿರಾರು ಜನ ಭಕ್ತರು ಬಂದು ಇಲ್ಲಿ ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ಹೋಗುತ್ತಾರೆ. ಇಲ್ಲಿ ಬಂದವರಿಗೆ ಎಲ್ಲಿ ವಾಸಿ ಆಗಲಾರಂಥ ಕೆಲವೊಂದು ಕಾಯಿಲೆಗಳು ಈತನ ಹತ್ರ ಎಷ್ಟೋ ಕಾಯಿಲೆಗಳು ವಾಸಿಯಾಗಿವೆ. ಇದು ಭಾರಿ ಒಂದು ನಿದರ್ಶನ ಎಂದು ಹೇಳಬಹುದು. ಈ ಗ್ರಾಮವು ಲಿಂಗಸೂರಿನಿಂದ 28 ಕಿಲೋಮೀಟರ್ ದೂರದಲ್ಲಿದ್ದು, ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ 28 ಕಿಲೋಮೀಟರ್ ದೂರದಲ್ಲಿ ಈ ಗ್ರಾಮವು ಇರುತ್ತದೆ. ಈ ಗ್ರಾಮವು ದೇವದುರ್ಗ ತಾಲೂಕು ಸೀಮಾಂತದಲ್ಲಿ ಬರುತ್ತಿದ್ದು, ಬರ್ತಕ್ಕಂಥ ಜನಗಳಿಗೆ 2 ದಾರಿಗಳು ಇರುತ್ತವೆ. ಒಂದು ಲಿಂಗಸೂರಿನಿಂದ 28 ಕಿಲೋಮೀಟರ್ ಮತ್ತು ರಾಯಚೂರು ಸಿರ್ವಾರ ಮಾರ್ಗವಾಗಿ ಬರದಿದ್ದರೆ 80 ಕಿಲೋಮೀಟರ್, ರಾಯಚೂರಿನಿಂದ 80 ಕಿಲೋಮೀಟರ್ ಆಗುತ್ತದೆ. ಈ ಸ್ಥಳದ ಮಹಿಮೆ ಏನೆಂದರೆ ಅತಿ ಶ್ರೇಷ್ಠವಾದದ್ದು. ಕೇಂದ್ರದ ಮಾಜಿ ಸಚಿವರಾದಂಥ ಬಸವರಾಜ ಪಾಟೀಲ್ ಅವರು ತಮ್ಮ ಇಷ್ಟಾರ್ಥ ನೆರವೇರಿದ ಕಾರಣ ಅವರು ಈ ರಥೋತ್ಸವವನ್ನು ಕೊಡುಗೆಯಾಗಿ ದೇವಸ್ಥಾನಕ್ಕೆ ಕೊಟ್ಟಿದ್ದು ಉಂಟು. ಅದೇ ರೀತಿಯಾಗಿ ಗ್ರಾಮಸ್ಥರು ಎಲ್ಲರೂ ಸೇರಿ ಆಂಜನೇಯ ಸ್ವಾಮಿ ಪಕ್ಕದಲ್ಲಿ ಗಣೇಶನ ವಿಗ್ರಹ, ಸರ್ವ ಕಾರ್ಯಕ್ಕೆ ಸಿದ್ಧಿಯಾದಂಥ ವಿಘ್ನೇಶ್ವರ ದೇವಸ್ಥಾನವನ್ನು ಸ್ಥಾಪಿಸಿದ್ದು. ಅದೇ ರೀತಿಯಾಗಿ ನವಗ್ರಹಗಳು, ಈ ಅಶ್ವತ್ಥನಾರಾಯಣ ದೇವಸ್ಥಾನ, ಈ ರೀತಿ ಹಲವಾರು ದೇವಸ್ಥಾನಗಳು ಈ ಪ್ರಾಂಗಣದಲ್ಲಿ ಇರುತ್ತವೆ. ಅದೇ ರೀತಿಯಾಗಿ ಇಂದಿನ ವಾಡಿಕೆ ರಾಮಲಿಂಗೇಶ್ವರ ದೇವಸ್ಥಾನ. ಈ ರಾಮಲಿಂಗೇಶ್ವರ ದೇವಸ್ಥಾನವು ಸುಮಾರು ಐತಿಹಾಸಿಕ ಕಾಲದಿಂದ ಈ ದೇವಸ್ಥಾನವಿರುತ್ತದೆ. ಈ ದೇವಸ್ಥಾನದ ವಾಡಿಕೆ ರಾಮನು ಸ್ಥಾಪಿಸಿದಂಥ ಲಿಂಗವಿದ್ದ ಕಾರಣ ರಾಮ ಪ್ಲಸ್ ಲಿಂಗೇಶ್ವರ, ರಾಮಲಿಂಗೇಶ್ವರ ಎಂಬ ಒಂದು ವಾಡಿಕೆ ಉಂಟು. ಇದು ಸರ್ಕಾರದಿಂದ ಆದಂಥ ಒಂದು ಸಭಾಂಗಣ, ಸಮುದಾಯ ಭವನ ಹಾಗೂ ಇದು ಗುಡಿಯೆಲ್ಲ ಗುಡಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಾಂಗಣ ಜಾಗವಿರುತ್ತದೆ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಇಲ್ಲಿ 2 ಸಲ ಜಾತ್ರೆ ನಡೆಯುತ್ತದೆ. ಒಂದು ಬೆನಕನ ಅಮಾವಾಸ್ಯೆ, ಗಣೇಶ ಚತುರ್ಥಿ ಮುಂದೆ ಬರುವ ಅಮಾವಾಸ್ಯೆ ಇಲ್ಲಿ ಹನುಮಪ್ಪನು ಹೊಳಿಗೆ ಹೋಗಿ ಬಂದು ಆತನು ಇಲ್ಲಿ ಮಳಿ ಬೆಳೆ ಹೇಳಿಕೆ ಆಗೋದು ಸಂಪ್ರದಾಯ. ಇದೇ ರೀತಿಯಾಗಿ ಇಲ್ಲಿ ಯಾರು ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ತಾರೋ ಅವರು ಹೇಳಿದ ಹಾಗೆ ಮನಸ್ಸಿಗೆ ಏನು ಇಷ್ಟಾರ್ಥವಾಗಿ ನಡೆದುಕೊಳ್ಳುತ್ತಾರೋ ಆ ಪ್ರಕಾರ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತವೆ.